ಕೊಟ್ಟಿರೋದಕ್ಕೆ ನಾನು ತುಂಬಾ ಚಿರಋಣಿ. ನಮ್ಮ ಪೂಜ್ಯ ಗುರುಗಳಾದಂತ ಶ್ರೀ 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 ಸಾಂಬಶಿವಮೂರ್ತಿ ಸ್ವಾಮೀಜಿ ಅವರು ಈ ಒಂದು ಕ್ಷೇತ್ರವನ್ನ ಭೂಕೈಲಾಸವನ್ನಾಗಿ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದ ಹಾಗೂ ಈ ದೇಶದಲ್ಲೇ ಇವತ್ತಿನ ದಿವಸ ನಕ್ಷೆಯಲ್ಲಿ ಕೋಟಿಲಿಂಗೇಶ್ವರ ಅನ್ನೋದೊಂದು ಸ್ಥಿರವಾಗಿರುವಂತಹ ಒಂದು ಸ್ಮಾರಕ ಅಂತ ಹೇಳಬಹುದು. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಎಲ್ಲಾ ದೇವತೆಗಳನ್ನು ಸಹ ಪ್ರತಿಷ್ಠೆ ಮಾಡಿದ್ದಾರೆ. ಅದೇ ರೀತಿ ಅವರು ಈ ಭಾಗದಲ್ಲಿ ಇರುವಂತಹ ಬಡಬಗ್ಗರಿಗೆ, ಹಿಂದುಳಿದ ವರ್ಗದವ್ರಿಗೆ ಮತ್ತೆ ಎಲ್ಲ ಜನಗಳಿಗೂ ಸಹ ಅವರ ಸೇವೆ ಸಾಗ್ಲೀನವಾಗಿತ್ತು. ಅವ್ರು ತುಂಬಾ ಸೇವೆ ಮಾಡಿ ಹೋಗಿರೋಂಥವ್ರು. ಅದನ್ನೇ ಇವತ್ತಿನ ದಿವಸ ಅವರ ಹುಟ್ಟುಹಬ್ಬ ಆಗಸ್ಟ್ 23ನೇ ತಾರೀಕು. ಆ ಒಂದು ದಿವಸವನ್ನ ಅವ್ರು ಯಾವ ರೀತಿ ಸೇವೆಗಳನ್ನ ಮಾಡ್ತಿದ್ರು ಅದೇ ರೀತಿ ನಾವು ಸಹ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಇಚ್ಛೆ. ಮತ್ತೆ ಅವರ ಒಂದು ಮಾರ್ಗ, ಅವರ ಒಂದು ಫುಟ್ ಪ್ರಿಂಟ್ಸ್ ಅನ್ನ ನಾನು ಫಾಲೋ ಮಾಡ್ತಾ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾ ಈ ಒಂದು ಕ್ಷೇತ್ರಕ್ಕೆ ನನ್ನ ಒಂದು ಸೇವೆ ಸ್ಥಿರವಾಗಿರ್ಲಿ ಅಂತ ಆ ಭಗವಂತನಲ್ಲಿ ನಾನು ಸದಾ ಬೇಡ್ತಾ, ಆ ಭಗವಂತನಿಗೆ ಈ ಒಂದು ಸೇವೆ ಮಾಡ್ಲಿಕ್ಕೆ ನನ್ನ ಎಷ್ಟೋ ಜನ್ಮಗಳ ಪುಣ್ಯ ಅಂತೂ ನಾನು ಹೇಳ್ಬೋದು. ಆ ಭಗವಂತನು ಈ ಕ್ಷೇತ್ರಕ್ಕೆ ನನ್ನನ್ನ ಒಂದು ಸೇವೆ ಮಾಡ್ಲಿಕ್ಕೆ ಆಯ್ಕೆ ಮಾಡ್ಕೊಂಡಿರೋದಕ್ಕೆ, ನಾವು ನಿನ್ನೆಯಿಂದನೂ ಸಹ ಇವತ್ತು ಸ್ಕೂಲ್ಸ್ ಎಲ್ಲ ಆಫ್ ಡೇ ಇರುತ್ತೆ ಅಂತ ಎಲ್ಲಾ ಶಾಲಾ ಮಕ್ಕಳಿಗೂ ಸಹ ನಾವು ಬುಕ್ಸ್ ಮತ್ತೆ ವಾಟರ್ ಬಾಟಲ್ಸ್ ಎಲ್ಲ ವಿತರಣೆ ಮಾಡಿದೀವಿ. ಎಲ್ಲ ಓಲ್ಡ್ ಏಜ್ ಹೋಮ್ಸ್ಗೂ ಸಹ ಸ್ವೆಟರ್ಸ್ ಕೊಟ್ಟಿದೀವಿ. ಮತ್ತೆ ಎಲ್ಲ ಒಂದು ಸಾಮಗ್ರಿಗಳು, ಊಟದ ಒಂದು ಸಾಮಗ್ರಿಗಳನ್ನ ಆಶ್ರಮಗಳಿಗೆಲ್ಲ ಕೊಟ್ಟಿದೀವಿ. ಆ ಇರೋ ಜನಗಳಿಗಿಂತಲೂ ಯಾರದನ್ನ ನಿಜವಾಗ್ಲೂ ನೀಡ್ಫುಲ್ ಆಗಿರ್ತಾರೋ ಅವರು ತಿನ್ಬೇಕು ಅನ್ನೋದೇ ನಮ್ಮ ಸ್ವಾಮೀಜಿ ಅವರ ಒಂದು ಆಸೆ ಆಗಿತ್ತು. ಅದನ್ನ ನಾವು ಸಹ ಇವಾಗ ಮಾಡಿದೀವಿ. ಮತ್ತೆ ಇಲ್ಲೂ ಕ್ಷೇತ್ರದಲ್ಲೂ ಸಹ ಇವತ್ತು ಎಷ್ಟು ಜನ ಭಕ್ತಾದಿಗಳು ಬರ್ತಿದಾರೋ ಅವ್ರಿಗೆಲ್ರಿಗೂ ಸದಾ ಊಟ ವ್ಯವಸ್ಥಾನ ಮಾಡಿದೀವಿ. ನಮ್ಮ ಎಲ್ಲರ ಸ್ಟಾಫ್ ಸಹಕಾರದಿಂದ, ನಮ್ಮ ಊರಿನವರ ಸಹಕಾರದಿಂದ ನಾವೆಲ್ಲರೂ ಸಹ ಅವರ ಒಂದು ಪಾದಗಳಿಗೆ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವದಿಂದ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನ ಮಾಡಿ ನಮ್ಮ ಪೂಜ್ಯ ಗುರುಗಳ ಒಂದು ಆಶೀರ್ವಾದನ ಪಡೆದಿದ್ದೀವಿ. ಈ ಸೇವೆಯನ್ನು ಮಾಡ್ಲಿಕ್ಕೆ ನಮ್ಮೆಲ್ರಿಗೂ ಸಹ ಅವಕಾಶ ಮಾಡಿಕೊಟ್ಟಂತಹ ಆ ಭಗವಂತನಿಗೂ ಹಾಗೂ ನಮ್ಮ ಪೂಜ್ಯ ಗುರುಗಳಿಗೂ ಮತ್ತೊಮ್ಮೆ ನಮಿಸ್ತಾ ಅವ್ರ ಪಾದಗಳನ್ನ ಮುಡ್ತಾ ನನ್ನ ಭಾಷಣ ಮುಗಿಸ್ತೀನಿ. ಒಂದು ವಿಭ್ರಂಜನೆ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಏನು KGF ಚಿನ್ನದ ಗಣಿ ಎಷ್ಟು ಪ್ರಸಿದ್ಧವಾಗಿದೆ ಅಷ್ಟೇ ಪ್ರಸಿದ್ಧವಾಗಿ ಇವತ್ತು ಶ್ರೀ ಕೋಟಿಲಿಂಗೇಶ್ವರ ದೇವಾಲಯ ಅನ್ನೋದು ಇಡೀ ಭಾರತದಲ್ಲೇ ಒಂದು ಪ್ರಸಿದ್ಧವಾದಂತಹ ಸ್ಥಳವಾಗಿದೆ. ಚಿನ್ನದ ಗಣಿ ಮುಚ್ಚೋದ ಮೇಲೆ KGF ಕಡೆ ಯಾರು ನೋಡೋದಿಲ್ಲ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಏನು ಶ್ರೀ 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 ಸಾಂಬಶಿವಮೂರ್ತಿ ಸ್ವಾಮೀಜಿಗಳು ಬುನಾದಿ ಆಗದಂತ ಇವತ್ತು ಈ ದೇವಸ್ಥಾನದ ಇಡೀ ದೇಶ ಇವತ್ತಿಗೂ ಕೂಡ ಈ ಕಡೆ ಕಣ್ಣಾರಿಸಿ ನೋಡ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಮಾನ್ಯ ನಮ್ಮ ಪೂಜ್ಯ ಸ್ವಾಮೀಜಿ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರ ಒಂದು 79ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮಾನ್ಯ ನಮ್ಮ ಕುಮಾರಿ ಮೇಡಮ್ ಅವರು ಹಲವಾರು ವರ್ಷಗಳಿಂದ ಸ್ವಾಮೀಜಿ ಅವರು ಇದ್ದಾಗಲೂ ಅಷ್ಟೇ ಈಗಲೂ ಅಷ್ಟೇ ಅವರ ಒಂದು ಹಾದಿಯಲ್ಲಿ ಸಾಕ್ತಾ ಒಂದು ಸಮಾಜ ಸೇವೆ ಮುಖಾಂತರ ಬಡಬಗ್ಗರಿಗೆ ಒಂದು ಏನು ದಿನಸಿ ಧಾನ್ಯಗಳನ್ನು ನೀಡುವಂತದ್ದು ಅಥವಾ ಚಳಿಗಾಲದಲ್ಲಿ ಅವರಿಗೆ ಸ್ವೆಟರ್ಸ್ ಅನ್ನ, ಕಂಬಳಿಗಳನ್ನು ನೀಡುವಂತದ್ದು, ಮತ್ತೆ ವಿದ್ಯಾರ್ಥಿಗಳಿಗೆ ಶಾಲೆಗಳಲ್ಲಿ ಕಲಿಕಾ ಸಾಮಗ್ರಿಗಳನ್ನು ನೀಡುವಂತದ್ದು, ಮತ್ತೆ ಹಾಸ್ಪಿಟಲ್ಗಳಲ್ಲಿ ಬಡ ರೋಗಿಗಳಿಗೆ ಸಹಾಯ ಮಾಡುವಂತದ್ದು, ಈ ರೀತಿಯಾಗಿ ಹಲವಾರು ರೀತಿಯ ಒಂದು ಸಮಾಜ ಸೇವೆ ಮುಖಾಂತರ ಸ್ವಾಮೀಜಿ ಅವರ ಹೆಸರನ್ನ ಮುಂದೆ ಇಡ್ತಾ ಅವರ ಕೀರ್ತಿಯನ್ನ ಇನ್ನೂ ಬೆಳಗಿಸ್ತಾ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೋಸ್ಕರ ಮೇಡಮ್ ಅವರು ಕೂಡ ರಾತ್ರಿಯಾಗಿ ಶ್ರಮ ಪಡ್ತಾ ಇದ್ದಾರೆ. ಅವ್ರಿಗೆ ಆ ಸ್ವಾಮೀಜಿ ಅವರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಸದಾ ಇರ್ಲಿ ಅಂತ ನಾವು ಇಚ್ಛಿಸ್ತೇವೆ. ಅದೇ ರೀತಿಯಾಗಿ ಇವತ್ತು ಕೋಟಿಲಿಂಗೇಶ್ವರಕ್ಕೆ ಸುಮಾರು ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿನ ಅಭಿವೃದ್ಧಿನೇ ಮುಖ್ಯ ಕಾರಣ. ಈ ಅಭಿವೃದ್ಧಿಗೆ ಕಾರಣಕರ್ತರು ನೇರವಾಗಿ ನಮ್ಮ ಮೇಡಮ್ ಕುಮಾರಿ ಮೇಡಮ್ ಅವರೇ. ಅವರು ಇವತ್ತು ಈ ಕ್ಷೇತ್ರನ ಸ್ವಾಮೀಜಿ ಅವರು ಎಷ್ಟು ಕನಸು ಕಂಡಿದ್ರು ಅವರೆಲ್ಲ ಕನಸುಗಳನ್ನ ಕೂಡ ನೆರವೇರಿಸುವಂತ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಈ ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ನಮ್ಮ ಶ್ರೀ 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 ಸಾಂಬಶಿವಮೂರ್ತಿ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ.